ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ DBN ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಏಪ್ರಿಲ್ ಫುಲ್ ಅಂದರೆ ಏಪ್ರಿಲ್ 1 ಆಗಿರೋದ್ರಿಂದ ನಾನು ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ. ಯಾಕಂತ ಅಂದರೆ ಏಪ್ರಿಲ್ ಫುಲ್ ಆಗಿರೋದ್ರಿಂದ ಒಂದು ವಿಡಿಯೋ ಇರಲಿ, ಎಲ್ಲ ಕ್ಯಾಶುವಲ್ ವ್ಲಾಗ್ ಆದರೆ ಏನು ಚೆನ್ನಾಗಿರುತ್ತೆ, ಸ್ವಲ್ಪ ಕಾಮಿಡಿ ಮಿಕ್ಸ್ ಮಾಡೋಣ. ಇವತ್ತು ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ದೀನಿ. ನೋಡೋಣ ಯಾರ್ಯಾರಿಗೆ ಕಾಲ್ ಮಾಡ್ಬೋದು. ಫ್ಲಾಪ್ ಆಗುತ್ತಾ ಸಕ್ಸಸ್ಫುಲ್ ಆಗುತ್ತಾ ಅಂತ ಗೊತ್ತಿಲ್ಲ. ಇನ್ನೇನು ಬೇಡ, ಅವ್ರು ಪ್ರ್ಯಾಂಕ್ ಆದರೆ ಸಾಕು. ಅವರು ಇವತ್ತು ಏಪ್ರಿಲ್ ಫುಲ್ ಅನ್ನೋದು ಗೊತ್ತಾಗ್ದಂಗೆ ಸ್ವಲ್ಪ ಪ್ರ್ಯಾಂಕ್ ಆಗಿಬಿಟ್ರೆ ನನಗೆ ಇದು ಪ್ರ್ಯಾಂಕ್ ವಿಡಿಯೋ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಇನ್ನೊಂದು ಫೋನಿಂದ ಕಾಲ್ ಮಾಡ್ತಾ ಇದ್ದೀನಿ, ಎಲ್ಲ ನಂಬರ್ ಇಲ್ಲೇ ಇದೆ. ನಾನು ಫಸ್ಟು ಅಕ್ಕಂಗೆ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ಕಾಲ್? ಕೇಳಿಸ್ತಾ ಇದೆಯಾ? ಮೊದಲನೇದೇ ಫ್ಲಾಪ್ ಆಗೋ ಥರ ಇದೆ. ಕಾಲ್ನೇ ಪಿಕ್ ಮಾಡ್ತಾ ಇಲ್ಲ, ಏನ್ ಮಾಡೋದು? ಮೊದಲನೇದೇ ಪ್ರ್ಯಾಂಕ್ ಆಗೋಯ್ತು. ನನ್ನ ಜೊತೆನೆ ನನಗೆ ಪ್ರ್ಯಾಂಕ್ ಆಗ್ತಾ ಇದೆ ಇದು. ಬೇರೆಯವ್ರಿಗೆ ಪ್ರ್ಯಾಂಕ್ ಮಾಡೋಣ, ಅವರಿಲ್ಲ ಅಂತ ಅಂದ್ರೇನು. ಅವರು ಮ್ಯಾರೇಜ್ ಆಗಿ ಹೋಗಿರೋದು, ನಮ್ಮ ಮೇಘನ ಅಕ್ಕ ಅಂತ, ನಮ್ಮ ಸೆಕೆಂಡ್ ದೊಡ್ಡಮ್ಮ ಇದಾರಲ್ಲ, ಅವರ ಮೊದಲನೇ ಮಗಳಿಗೆ ಕಾಲ್ ಮಾಡ್ತಾ ಇರೋದು. ಅಕಸ್ಮಾತ್ ಅವರು ಮದ್ವೆ ಆಗಿಲ್ಲ ಅಂದಿದ್ರೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಇದ್ದಾಗ ಜಲ್ದಿ ಐಡಿಯಾ ಇರ್ತಿತ್ತು ಇಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ. ಬಟ್ ಅವ್ರು ದೂರ ಇರೋದ್ರಿಂದ ಅವ್ರಿಗೆ ಏನೇ ಹೇಳಿದ್ರು ಶಾಕ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. 100% ಶಾಕ್ ಆಗುತ್ತೆ. ಯಾಕಂತ ಅಂದ್ರೆ ಅವರು ದೂರ ಇದ್ದಾರಲ್ಲ, ಹಂಗಾಗಿ ಇಲ್ಲಿ ಏನೇನಾಗುತ್ತೆ ಅನ್ನೋದು ಅವ್ರಿಗೆ ಐಡಿಯಾನೇ ಬರಲ್ಲ. ಫಸ್ಟ್ ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ದೀನಿ ನಮ್ಮ ಮೇಘನ ಅಕ್ಕಂಗೆ. ಏನಾಗುತ್ತೆ ಅಂತ ನೋಡಿ. ಇವಾಗ ಸಿಕ್ಕಾಪಟ್ಟೆ ಒಂಥರ ಸ್ಯಾಡ್ ಆಗಿ ಮಾತಾಡ್ತೀನಿ. ಇನ್ನ ನನ್ನ ಫೇಸಲ್ಲಿ ಸ್ಮೈಲ್ ಇರಲ್ಲ, ಓಕೆನಾ? ನಮ್ಮ ಅಕ್ಕಂಗೆ ಕಾಲ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಹಲೋ ಅಕ್ಕ, ಎಲ್ಲಿದ್ರಿ? ಹೊರಗಡೆ ಇದ್ದೆ, ಹೇಳು. ಅಕ್ಕ ಒಂಚೂರು ಮನೆಗೆ ಅರ್ಜೆಂಟ್ ಬರ್ತೀರಾ? ಏನಕ್ಕೆ? ಹೇಳ್ತೀನಿ ಬನ್ನಿ ಅಕ್ಕ. ಯಾಕೆ ಹೇಳವ? ಏನಿಲ್ಲ ಬನ್ನಿ, ಅರ್ಜೆಂಟ್ ಬರ್ಬೇಕಿತ್ತು. ಇಲ್ಲ ಅಕ್ಕ, ನೀವು ಫಸ್ಟ್ ಬನ್ನಿ, ನಾನು ಆಮೇಲೆ ಹೇಳ್ತೀನಿ. ಬರೋಕೆ ಹೇಳವ, ಬರ್ತೀನಿ. ಏನಂತ ಹೇಳವ? ಏನಿಲ್ಲ ಅಕ್ಕ, ಏನು ಪ್ರಾಬ್ಲಮ್ ಇಲ್ಲ, ಬನ್ನಿ ನೀವು. ಒಂದ್ ಸ್ವಲ್ಪ ಇಲ್ಲಿ ಸಮಸ್ಯೆ ಆಗಿತ್ತು. ಏನ್ ಸಮಸ್ಯೆ? ಬನ್ನಿ ಅಕ್ಕ ನೀವು ಪ್ಲೀಸ್, ಏನು ಕೇಳ್ಬಿಡಿ ನನ್ನ ಹತ್ರ. ಫಸ್ಟ್ ಬನ್ನಿ ನೀವು. ಯಾಕೆ, ಏನಾಯ್ತೆ? ಅದು ರಘುಮಾಮ ಕುಡಿತಿತ್ತಲ್ಲ, ಗೊತ್ತಲ್ವಾ? ಹೇಳು, ಕುಡಿತಿತ್ತಲ್ಲ. ಅದೇ ಅವ್ನ್ ಬಾ ಅಕ್ಕ, ನೀನು ಫಸ್ಟ್, ನಾನು ಆಮೇಲೆ ಹೇಳ್ತೀನಿ ಎಲ್ಲದನ್ನು. ಹೇಳವ, ನಾವು ಹೊರಗಡೆ ಇದೀವಿ, ಬರ್ತೀವಿ, ಹೇಳು. ಏನಾಯ್ತು ಹೇಳು. ಅದೇ ಅವನು ಸೈಡಲ್ಲಿ ಮಲ್ಗಿದ್ದ, ಏನು ಮೂವ್ಮೆಂಟ್ ಮಾಡ್ತಾ ಇಲ್ಲ. ಬಾ ಬೇಗ. ಏನು ನೋಡಿ, ಎಬ್ರುಸು ನೋಡೋಣ ಒಂದ್ಸತಿಯ. ಇಲ್ಲ ಅಕ್ಕ, ಎಲ್ಲ ಟ್ರೈ ಮಾಡ್ದೆ ನಾನು, ಏನು ಅಮ್ಮಗೇಳೆ ನೋಡ್ರೆ ಗಂಧಿಸಲ್ಲ ನೀವು ಏನಂತ ನೋಡಿದ್ವಿ ಅಕ್ಕ, ಏನು ಮೂವ್ಮೆಂಟ್ ಮಾಡ್ತಾ ಇಲ್ಲ. ಆಂಬುಲೆನ್ಸ್ಗೆ ಕಾಲ್ ಮಾಡಿದೀವಿ, ನೀರಾಕು ಎಲ್ಲ ಟ್ರೈ ಮಾಡಿದ್ವಿ ಅಕ್ಕ, ಏನು ಎದಳ್ತಾ ಇಲ್ಲ, ಮೂವ್ಮೆಂಟೇ ಮಾಡ್ತಾ ಇಲ್ಲ. ಹೌದಾ? ಎಲ್ಲಿ ಬರ್ಬೇಕು ಇವಾಗ? ನಮ್ಮ ಮನೆ ಹತ್ರ ಬನ್ನಿ, ಇವಾಗ ಹಾಸ್ಪಿಟಲ್ಗೆ ಹೋಗ್ಬೋದು. ಆಂಬುಲೆನ್ಸಿಗೆ ಕಾಲ್ ಮಾಡಿದೀವಿ. ಅವ್ರ ನಿಜ, ಸುಳ್ಳು ಹೇಳ್ಬಿಡ. ಪ್ರಾಮಿಸ್ ಅಕ್ಕ, ನಿಜ. ನಿನ್ ಜನ್ಮಕ್ಕೆ ಹೋಗೋ. ಸರಿ, ನಿಮ್ ಬಾವು ಫೋನ್ ಮಾಡ್ತೀನಿ ಹಂಗೆ. ಬೇಗ ಬಾ. ದೊಡ್ಡಮ್ಮ ಕಾಲ್ ಅಮ್ಮ ಕೊಡು. ಅಮ್ಮ ಎಲ್ಲ ಅಕ್ಕ ಅಲ್ಲಿದ್ದಾರೆ, ಆಚೆ ಕಡೆ ಇದ್ದಾರೆ ಎಲ್ಲ. ರಘುಮಾಮನ ಬಂದ್ರ? ದೊಡ್ಡಮ್ಮ ಬಂದೇನಮ್ಮ? ಬರ್ತಾ ಇದ್ದಾರೆ. ಎಲ್ರಿಗೂ ಕಾಲ್ ಮಾಡಿದೀನಿ. ಎದಲ್ತಿಲ್ವನು? ಇಲ್ಲ, ಮೂವ್ಮೆಂಟೇ ಮಾಡ್ತಾ ಇಲ್ಲ ಅಕ್ಕ. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ. ಯಾವಾಗ ಹಂಗಾಯ್ತು? ಇವಾಗ ಸ್ವಲ್ಪ ಹೊತ್ತಲ್ಲಿ ನಾವು ಕಾಲೇಜಿಂದ ಈಗ ಬಂದ್ವಿ. ನೋಡಿದ್ರೆ ಏನು ಮೂವ್ಮೆಂಟ್ ಮಾಡ್ತಾ ಇಲ್ಲ. ಸೈಡಲ್ಲಿ ಸುಮ್ನೆ ಮಂಗಿದ್ದಾನೆ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಎಬ್ರಿಸಿದ್ರೆ, ಇವಾಗ ಊಟ ಮಾಡು ಅಂತ ಹೇಳಕ್ ಎಬ್ರಿಸಿದ್ರೆ ಏನು ಮೂವ್ಮೆಂಟೇ ಮಾಡ್ತಾ ಇಲ್ಲ. ಬೇಗ ಬಾ ಅಕ್ಕ. ಆಯ್ತು, ಆಮೇಲೆ ಫೋನ್ ಮಾಡ್ತೀನಿ ಹಂಗೆ. ಬೇಗ ಬಾ. ಪಾಪು ಇಲ್ಲೇ ಇದ್ದಾನೆ ತಡಿ, ಕರ್ಕ ಬರ್ತೀವಿ. ಬಾವು ನಾನು ಕೆಲ್ಸಕ್ಕೆ ಹೋಗಿದ್ರೆ ಫೋನ್ ಮಾಡಿ ಬರ್ತೀನಿ. ಬಾ ಬಾ. ಸರಿ ಅಕ್ಕ. ಹಲೋ ಹೇಳವ. ಪ್ರ್ಯಾಂಕ್ ಕಾಲ್ ಇದು. ನಿನ್ ಜನ್ಮಕ್ಕೆ ಹೋಗೋ. ಅಯ್ಯೋ, ಏಪ್ರಿಲ್ 1 ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಹಿಂಗ ಮಾಡೋದು. ಪ್ರ್ಯಾಂಕ್ ಆಗಿದ್ದೀರಾ ನೀವು? ನಾನ್ ನಿಜವಾಗ್ಲೂ ಶಾಕೆ ಆದ. ಏಪ್ರಿಲ್ 1 ಇವತ್ತ. ನಿಮಗೆ ಗೊತ್ತಿರ್ಲಿಲ್ವಾ ಇವತ್ತು? ನೀನು ಎಷ್ಟು ಎದ್ರದ್ದೆ ಗೊತ್ತಾ ನಾನು? ಏಪ್ರಿಲ್ ಫೂಲು.
ನಾನು ಫೂಲ್ ಆದ್ರೆ ನಾನು ವಿಡಿಯೋ ಮಾಡ್ತಿದ್ದೆ ನಾನು. ಹೌದಾ? ನಾನ್ ನಿಜವಾಗ್ಲು ಅನ್ಕೊಂಡೆ ರಘುಮಾಮ್ ಇನ್ನೇನ್ ಕುಡಿತಾನಲ್ಲ ಅವನ್ದೇ ಏನೋ ಪ್ರಾಬ್ಲಮ್ ಆಯ್ತು ಅನ್ಕೊಂಡೆ ಕಡೆ ನಿಜವಾಗ್ಲು. ನಾನು ಇನ್ನೂ ಅಳ್ತಿದ್ದೆ, ನೀನು ನೋಡ್ದೆ, ನಂಗೆ ಗೊತ್ತಾಯ್ತು. ಇನ್ನೇನು ಒಂದ್ ಸೆಕೆಂಡ್ ಬಿಟ್ಟಿದ್ರು ಫುಲ್ ಹತ್ತು ಬಿಡ್ತಿದ್ದೆ ನೀನು. ನಿಜವಾಗ್ಲು ನಾನು ಎದ್ರೆ ಹೋದೆ ರಘುಮಾಮ್ ಇನ್ನೇನ್ ಕುಡಿತಾನಲ್ಲ, ಓ ಇವ್ನಿಗೆ ಏನೋ ಆಯ್ತು ಸೀರಿಯಸ್ ಅನ್ಕೊಂಡೆ. ನಾನು ಇವಾಗ ನಮ್ಮನೆಗೆ ಫೋನ್ ಮಾಡಕ್ ಹೋಗ್ತಾ ಇದ್ದೆ ನಾನು. ಪ್ರಾಂಕ್ ಆಗಿದೆಯಾ ಇದು? ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಯೂಟ್ಯೂಬ್ ಅಲ್ಲಿ. ಮಾಡು ಪಾಪ ಹೊಡ್ತಾವೆ. ಸರಿ ಸರಿ ಅಕ್ಕ, ಬಾಯ್ ಬಾಯ್. ಬಾಯ್. ಸಡನ್ ಆಗಿ ಈ ತರ ಹೇಳಿದ ತಕ್ಷಣ ಫುಲ್ ಶಾಕ್ ಆದ್ರು. ಓಕೆ, ಫಸ್ಟ್ ಪ್ರ್ಯಾಂಕ್ ಸಕ್ಸಸ್ ಆಗಿದೆ. ನನ್ನ ಮೊದಲನೇ ವಿಡಿಯೋ ಪ್ರ್ಯಾಂಕ್ ವಿಡಿಯೋದಲ್ಲಿ ಫಸ್ಟ್ ಕಾಲ್ ಸಕ್ಸಸ್. ಮುಂಚೆ ಕಾಲ್ ಮಾಡಿದೆ, ಪಿಕ್ ಮಾಡ್ದಲ್ಲೇನೆ ನನಗೆ ಪ್ರ್ಯಾಂಕ್ ಆಗೋಯ್ತು. ಈಗ ಸೆಕೆಂಡ್ ಕಾಲ್ ಮಾಡಿದೆ, ಅಕ್ಕ ರಿಸೀವ್ ಮಾಡಿ ಪ್ರ್ಯಾಂಕ್ ಕಾಲು ಸಕ್ಸಸ್ಫುಲ್ ಆಗೋಯ್ತು. ಈಗ ನೆಕ್ಸ್ಟ್ ಪ್ರ್ಯಾಂಕ್ ಬಂದ್ಬಿಟ್ಟು ನಮ್ಮ ಅಣ್ಣಂಗೆ ಕಾಲ್ ಮಾಡೋಣ ಅಂತ. ಯಾಕ್ರೋ ವಿಡಿಯೋ ಆನ್ ಆಗೈತಿ ತಾನೆ? ಇವರು ವಿಡಿಯೋ ಆನ್ ಮಾಡ್ದಲ್ಲೇನೆ ನನಗೆ ಪ್ರ್ಯಾಂಕ್ ಮಾಡ್ತಾ ಇರ್ಬೇಕಿದ್ರೆ. ಕ್ಯಾಮ್ರಾ ಹಿಂದ್ಗಡೆ ಇಬ್ರಿದ್ದಾರೆ, ಅವ್ರಿಬ್ರು ನನಗೆ ಪ್ರ್ಯಾಂಕ್ ಮಾಡ್ತಾರೆ. ಈಗ ಅಕ್ಕ ರೆಕಾರ್ಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಆಗ್ಲೇ ಮಾಡಿದ್ನಲ್ಲ ಹಂಗೆ. ಆಮೇಲೆ ನನಗೆ ಫುಲ್ ಶಾಕ್. ಇಲ್ಲಿ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ವಿಡಿಯೋ ಫ್ಲಾಪ್ ಆಗ್ಬಿಡುತ್ತೆ ಆಮೇಲೆ. ಈಗ ನೆಕ್ಸ್ಟ್ ನಮ್ಮ ಅಣ್ಣಂಗೆ ಕಾಲ್ ಮಾಡೋಣ. ನಮ್ಮ ಅಣ್ಣಂಗೆ ಕಾಲ್ ಮಾಡ್ತೀನಿ ಇವಾಗ. ನಮ್ಮ ಅಣ್ಣ ಆ್ಯಕ್ಚುಲಿ ನಾನು ಏನೇ ಹೇಳಿದ್ರು ಹೆವಿ ಸೀರಿಯಸ್ ಆಗಿ ತೊಗೊಳುತ್ತೆ. ಯಾಕಂತಂದರೆ ನಾನು ಸೀರಿಯಸ್ ವಿಷಯ ಇದ್ದರೆ ಮಾತ್ರ ಅಣ್ಣಂಗೆ ಕಾಲ್ ಮಾಡೋದು. ಅದು ಬಿಟ್ಟರೆ ನನ್ನ ಫೋನಿಂದ ಅಣ್ಣಂಗೆ ಅಷ್ಟು ಕಾಲ್ ಹೋಗಲ್ಲ. ನಾನು ಮಾಡಿದ್ರೆ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಕಾಲ್ ಮಾಡ್ತಿರ್ತೀನಿ. ಇವಾಗ ಅಣ್ಣಂಗೆ ಕಾಲ್ ಮಾಡ್ತೀನಿ. ನಮ್ಮ ಶರತ್ ಅಣ್ಣಂಗೆ, ಅದೇ ಮೊನ್ನೆ ವಿಡಿಯೋದಲ್ಲಿ ಬಂದಿದ್ರಲ್ಲ ನಮ್ಮ ಅಣ್ಣ, ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ಇವತ್ತು. ಸ್ಪೀಕರ್ ಅಲ್ಲ ಕಣ. ನಮ್ಮಣ್ಣ, ನಮ್ಮಮ್ಮ ಸೇವ್ ಮಾಡಿರೋದು ನಾನು ಶರತ್ ಅಣ್ಣ ಅಂತ ಹಾಕಿದ್ದೆ. ನಮ್ಮಮ್ಮ ಶರತ್ ಮಾಡೈತೆ. ನನ್ನ ಪ್ರಾಬ್ಲಮ್ ಎಲ್ಲ ಅಣ್ಣ ಇದು. ಸೆಕೆಂಡ್ ಟೈಮ್ ಕಾಲ್ ಮಾಡ್ತಾ ಇರೋದು. ಹಲೋ, ಅದೇ ಅಣ್ಣ, ಇವತ್ತು ಕಾಲೇಜಲ್ಲಿ ಒಂದು ಹುಡುಗ ರೇಗಿಸ್ತಾ ಇದ್ದ. ಆಯ್ತು, ಆಮೇಲೆ ಅವ್ನು ಫುಲ್ ನಂಬರ್ ಲೀಕ್ ಮಾಡ್ತೀನಿ, ನಿಂಗೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಎದುರಿಸ್ತವನೆ. ನಾನು ಹಂಗೆ ಹೋಗ್ತಿದ್ದೆ, ಅವನು ಹಂಗಿದ್ಯಾ ಹಿಂಗಿದ್ಯಾ, पढ़ाई लिखाई में ध्यान लगाओ, IAS बनो और देश को संभालो. ಫ್ರೆಂಡ್ಸಿಗೆಲ್ಲ ಹೇಳ್ಕೊಂಡು ಕಾಮಿಡಿ ನಾನು ಏನು ಮಾಡಿಲ್ಲ ಅಣ್ಣ. ಇವತ್ತು ನನ್ನ ಫ್ರೆಂಡ್ ಬಂದಿರಲಿಲ್ಲ, ನಾನು ಒಬ್ಳೇ ಇದ್ದಿದ್ದು. ನಾನು ಒಬ್ಳೇ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೆ ರಿಟರ್ನ್ ಮನೆಗೆ ಬರೋಕ್ಕೆ ಅಂತ. ಅವಾಗ ನೋಡಿದೆ ಅವ್ನು ಸುಮ್ಮನೆ ಬಂದ್ಬಿಟ್ಟು ಏನೇ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಿದ್ದ. ನಂಗೆ ಹೆವಿ ಸಿಟ್ಟು ಬಂತು, ನಾನು ಅವನಿಗೆ ಹೊಡೆದೆ. मारो मुझे मारो मारो मुझे मारो मारो नहीं ये मजाक हो रहा है एक सेकंड यार मजाक. ಅದಕ್ಕೆ ಅವನು ನಿನ್ನ ನಂಬರ್ ಲೀಕ್ ಮಾಡ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತೆಲ್ಲ ರೇಗಿಸ್ತವನೆ. ಹೆವಿ ಭಯ ಆಗ್ತೈತೆ ಅಣ್ಣ. ಕಾಲೇಜಿಗೆ ಹೋಗಿ ಬರ ಆಸಿಡ್ ಹಾಕ್ತೀನಿ, अब तो सच बोल दे भोसड़ी के. ಆಸಿಡ್ ಹಾಕ್ತೀನಿ ಅಂತೆಲ್ಲ ಎದುರಿಸ್ತಾನೆ. ಯಾವ ಇವೆಲ್ಲ ಯಾರು ದೇವಕ್ಕೆ ಏನೋ ಇದಾಗ್ತೀನಿ ಅಂತ ಫೋನ್ ಮಾಡಿ ಆಸಿಡ್ ಆಗ್ತೀನಿ ಅಂತ ತಡಿದಡಿತೆ ಇದು ಅಲ್ವೋ. ಅಲೋ, ಅದೇ ಕಾಲೇಜಲ್ಲಿ ಹಿಂಗ್ ರೇಗಿಸ್ತಿದ್ರು. ನನಗೆ ಫುಲ್ ಸಿಟ್ಟು ಬಂತು, ಅದಕ್ಕೆ ಹೊಡೆದೆ ನಾನು. ಅದಕ್ಕೆ ಅವನು ಆಸಿಡ್ ಹಾಕ್ತೀನಿ ಬಾ, ನೀನ್ ನಾಳೆಯಿಂದ ಹೆಂಗ್ ಕಾಲೇಜಿಗೆ ಬರ್ತೀಯ ನಾನು ನೋಡ್ತೀನಿ. ಗೊತ್ತು ಅಣ್ಣ, ಗೊತ್ತು. ಗೊತ್ತು. ಆದರ್ಶ್ ಅಂತ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಬೇಗ ಬನ್ನಿ. ಹಲೋ, ಫ್ರ್ಯಾಂಕ್ ಕಾಲ್ ಇದು. सॉरी 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 ನನ್ನ ಯೂಟ್ಯೂಬಿಗೆ ಫ್ರ್ಯಾಂಕ್ ಕಾಲ್ ಇದು. ಫ್ರ್ಯಾಂಕ್ ಆಗೋದ್ರಲ್ಲ ಅಣ್ಣ. ಫ್ರ್ಯಾಂಕ್ ಆಗೋದ್ರಲ್ಲ. ಏಪ್ರಿಲ್ ಫುಲ್ ಎಲ್ಲ ಫುಲ್ ಆಗೋದ್ರಿ. ಸರಿಯಾದ
ಸರಿ ಅಣ್ಣ ಆಯಿತು, ಬಾಯ್ ಬಾಯ್. ಸಕ್ಸಸ್ಫುಲಿ ಸೆಕೆಂಡ್ ಪ್ರ್ಯಾಂಕ್ ಸಕ್ಸಸ್ ಆಯಿತು ನಂದು. ಈಗ ನೆಕ್ಸ್ಟ್ ಯಾರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಕಾನ್ಸೆಪ್ಟ್ ಯೋಚನೆ ಮಾಡ್ತೀನಿ. ಯಾರು ಮಾಡಿರಬಾರ್ದು ಆ ಥರದ್ದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಏನು ಗೊತ್ತಾ, ಇದು ಎರಡೂ ಯೂಶ್ವಲ್ ಆಗಿ ಎಲ್ಲ ಮಾಡಿರ್ತಾರೆ. ಈಗ ಮಾಡೋದನ್ನ ಯಾರು ಮಾಡಲ್ಲ. ಇದರಲ್ಲಿ ಏನು ಕಾನ್ಸೆಪ್ಟ್ ಬರ್ತಿದ್ದೀನಿ ಅಂತ ಅಂದರೆ, ಈಗ ನಮ್ಮ ಅಕ್ಕಂಗೆ ಕಾಲ್ ಮಾಡ್ತೀನಿ. ಅವ್ರಿಗೆ ಕಾಲ್ ಮಾಡಿಬಿಟ್ಟು ಏನು ಬಸ್ಸಿಗೆ ದುಡ್ಡಿಲ್ಲ ಅಕ್ಕ, ಫೋನ್ಪೇ ಮಾಡಿ ಅಂತ ಹೇಳ್ತೀನಿ. ಬಸ್ಸಿಗೆ ಆ್ಯಕ್ಚುಲಿ ಫ್ರೀ ತಾನೇ, ಅವರು ಫೋನ್ಪೇ ಮಾಡಬಾರ್ದು, ಫ್ರೀ ಅಂತ ಹೇಳಬೇಕು. ಬಟ್ ಈಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಈ ವಿಚಾರಕ್ಕೆ ಅಂತ ನೋಡೋಣ. ಯಾಕಂತಂದರೆ ಸಡನ್ನಾಗಿ ಕಾಲ್ ಮಾಡಿದಾಗ ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ. ಪ್ರ್ಯಾಂಕ್ಗಿಂತ ಅವ್ರ ಮೈಂಡ್ ಜೊತೆಗೆ ಗೇಮ್ ಆಡ್ದಂಗೆ ಅನಿಸುತ್ತೆ. ಇಲ್ಲಿ ನಮ್ಮ ಅಕ್ಕಂಗೆ ಕಾಲ್ ಮಾಡ್ತಾ ಇದ್ದೀನಿ, ಸ್ಪೀಕರಲ್ಲ ಅಕ್ಕನ. ಹಲೋ ಹಲೋ ಅಕ್ಕ, ಇದು ನಾನು ಬೆಂಗಳೂರಿಗೆ ಶೂಟಿಗೆ ಅಂತ ಬಂದಿದ್ದೆ. ಮೆಜೆಸ್ಟಿಕಲ್ಲಿದ್ದೆ. ನಂದು ಫೋನು ಪರ್ಸು ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಅಕ್ಕ, ಏನು ಮಾಡಲಿ ಈಗ? ಏನಾಯ್ತು? ಯಾಕೆ? ಇದು ಮೆಜೆಸ್ಟಿಕಲ್ಲಿದ್ದೆ, ಬೆಂಗಳೂರಲ್ಲಿದ್ದೆ. ನಂದು ಫೋನು ಪರ್ಸು ಏನು ಕಾಣಿಸ್ತಾ ಇಲ್ಲ, ತೊಗೊಂಡೋಗ್ಬಿಟ್ಟಿದ್ದಾರೆ ನಾನು ಶೂಟಲ್ಲಿದ್ದಾಗ. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾವ ಲೊಕೇಶನ್ ಅಲ್ಲಿ ಇದೆಯಾ? ಏನು? ಮೆಜೆಸ್ಟಿಕಲ್ಲಿ ಇದ್ದೀನಿ ಅಕ್ಕ. ಬಸ್ ಸ್ಟಾಪ್ ಅದು, ಬಸ್ ಸ್ಟ್ಯಾಂಡ್ ಹತ್ರ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬಸ್ ಸ್ಟ್ಯಾಂಡ್ ಹತ್ರನಾ? ಸರಿ ಆಯ್ತು. ಏನ್ ಬಂದಿದ್ದೆ ಇಷ್ಟೊತ್ತಿನಲ್ಲಿ? ನೋಡ್ಕೊಬೇಕಲ್ವಾ? ಶೂಟಿಗೆ ಅಂತ ಬಂದಿದ್ದಕ್ಕ, ಟೈಮ್ ಆಗೋಯ್ತು. ನನ್ನ ಫೋನ್ ಇಲ್ಲಲೇ ಯಾರ್ದು ನಂಬರ್ ಸಿಗ್ತಿರ್ಲಿಲ್ಲ. ಅದಕ್ಕೆ ಅಂತ ನಾನು ನಿಮಗೆ ಕಾಲ್ ಮಾಡಿದೆ. ಹುಷಾರಾಗಿರು. ಅಲ್ಲೇ ಈಗ ಬಾವನ್ನ ಕಲ್ಸಕ್ ಏನು ಕಳಿಸ್ತೀನಿ. ಬಾವ ಏನು ಕಳ್ಸೋದು ಬೇಡ ಅಕ್ಕ, ಫೋನ್ ಪೇ ಮಾಡಿ ನನ್ನ ನಂಬರ್ಗೆ. ಫೋನ್ ಪೇನಾ? ಬಸ್ಸಿಗೆ ಹೋಗೋಕೆ ಏನಂತ ದುಡ್ಡಿಲ್ಲ ಇವಾಗ. ಫೋನ್ ಪೇ ಮಾಡಿ ನನ್ನ ನಂಬರ್ಗೆ. ಫೋನು ಇಲ್ಲ ನನ್ನ ಹತ್ರ. ಹಲೋ, ನೀನ್ ಅಲ್ಲಿ ಯಾರೋ ಜನ ಇರ್ತಾರಲ್ಲ, ಅಲ್ಲಿರವ ಬಾವನ್ ಕಳ್ಸ್ತೀನಿ ನಾನು. ಜನ ಎಲ್ಲ ಇದಾರೆ ಅಕ್ಕ, ಬಟ್ ರಿಟರ್ನ್ ಹೋಗಿ ಇರು ಪರವಾಗಿಲ್ಲ, ಬಾವನ್ ಕಳಿಸ್ತೀನಿ. ಬರಿ ಅಂತೆ, ಮನೆಗೆ ಬರಿ ಅಂತೆ. ಸರಿ ಅಕ್ಕ, ಕಳಿಸಿ. ಹಂಗೆ ಫೋನ್ ಪೇ ಮಾಡಬೇಕಿತ್ತು ನನ್ನ ನಂಬರ್ಗೆ. ನಿನ್ ನಂಬರ್ ಮತ್ತೆ ಫೋನ್ ಕಳ್ದೋಯ್ತೆ ಅಂತ, ಎಲ್ಲ ಕಳ್ದೋಯ್ತೆ ಅಂತ ಇದೆಯಾ? अब तो सच बोल दे भोसड़ी के. ಬಸ್ಸಿಗೆ ಹೋಗಕ್ಕೆ ದುಡ್ಡು ಬೇಕು. ಬಸ್ಗೆ ಹೋಗಿ ದುಡ್ಡ? ಫೋನ್ ಕಳ್ದೋಯ್ತೆ ಅಂತೀಯಾ? ಬಸ್ ಏನ್ ಪ್ರ್ಯಾಂಕ್ ಮಾಡ್ತಾ ಇದೀಯಾ? ಸಾರಿ. ಇದು ಪ್ರ್ಯಾಂಕ್ ವಿಡಿಯೋ. ಸೀರಿಯಸ್ ಆಗಿ ಏನೋ ಆಗೋಗ್ಬಿಟ್ಟೈತೆ ಅನ್ಕೊಂಡಿದ್ನಲ್ಲ. ಏಪ್ರಿಲ್ ಫೂಲ್. ನಾನು ಯೂಟ್ಯೂಬಿಗೆ ವಿಡಿಯೋ ಮಾಡ್ತಾ ಇದ್ದೆ. ಏಪ್ರಿಲ್ ಫೂಲ್ ಆಗಿದ್ರ ನೀವು? ನಾನು ಅದಕ್ಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾವಳಲ್ಲ, ಏನಕ್ಕೆ ಅನ್ಕೊಂಡೆ. ಪ್ರ್ಯಾಂಕ್ ಆಗೋಗಿದ್ರಿ ನೋಡಿ. ಇವಾಗ ಫ್ರೀ ಅಲ್ವಾ ಬಸ್ಸು? ಅದೇ ಬಸ್ಸಿಗೆ ಅಂತೀಯಲ್ಲ, ಗೊತ್ತಾಯ್ತಾ ಅವಾಗ? ಗೊತ್ತಾಯ್ತು. ಓಕೆ ಅಕ್ಕ, ಬಾಯ್ ಬಾಯ್. ಬಾಯ್. ಸಕ್ಸಸ್ಫುಲಿ 3 ಸಕ್ಸಸ್ಫುಲ್ ವಿಡಿಯೋ ಆದಮೇಲೆ ಈಗ ನೆಕ್ಸ್ಟ್ ನಮ್ಮ ಬಾವಂಗೆ ಕಾಲ್ ಮಾಡ್ತಾ ಇದ್ದೀವಿ. ಇದು ಸಕ್ಸಸ್ ಆದರೆ ನಂದು ಸೂಪರ್ ಹಿಟ್ ವಿಡಿಯೋ. ನೆಕ್ಸ್ಟ್ ನಾನು ಕಾಲ್ ಮಾಡ್ತಾ ಇರೋದು ನಮ್ಮ ಬಾವಂಗೆ, ನಮ್ಮ ಪ್ರದೀಪ್ ಬಾವ. ನಮ್ಮ ಅಕ್ಕನ ವೈಫ್ ಅಂತ ಇದ್ದೀನಿ, ನಮ್ಮ ಅಕ್ಕನ ವೈಫ್ ಅಂತ ಇದ್ನಲ್ಲ ನಾನು. ಪ್ರ್ಯಾಂಕ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನು, ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿದೆ ಅಂತ ವಿಡಿಯೋ ಮಾಡೋಣ ಅಂತ. ನಮ್ಮ ಬಾವ ಬಿಲೀವ್ ಮಾಡೋದು ತುಂಬ ಕಷ್ಟ, ಬಿಲೀವ್ ಮಾಡಿಸೋದೂ ತುಂಬ ಕಷ್ಟ. ನೋಡೋಣ, ನ್ಯಾಚುರಲ್ ಆಗಿ ಏನಾದರೂ ಬರಲಿ ನನ್ನ ಕಡೆಯಿಂದ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್. ಈಗ ನೆಕ್ಸ್ಟ್ ಪ್ರ್ಯಾಂಕ್ ಬಂದು ನಮ್ಮ ಬಾವಂಗೆ ಕಾಲ್ ಮಾಡ್ತಾ ಇದ್ದೀನಿ. ಸ್ಪೀಕರೆಲ್ಲ ಹಾಕ್ಬಿಟ್ಟು ಮಾತಾಡೋಣ. ಇಲ್ಲ ಕಣೋ, ಹೋಗ್ತಾ ಇಲ್ಲ. ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡ್ತಾ ಇರೋದು ಕಾಲಿಗೆ. ಇದು ಫಸ್ಟ್ ಟೈಮ್ಗೆ ಅಪರಿಚಿತ ಕಾಲಿಂದ ಯಾವುದಾದ್ರೂ ಕರೆ ಬಂದರೆ ಅಂತ ಒಂದು ಬಂದುಬಿಡ್ತು. ಅದಕ್ಕೆ ಈಗ ರಿಂಗ್ ಆಗ್ತಾ ಇದೆ. ನಮ್ಮ ಬಾವ ಕಾಲ್ ಪಿಕ್ ಮಾಡಿದ್ರೆ ಸಾಕು, ಪಿಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಲೋ ಬಾವ, ಇದು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗೈತೆ ಬಾವ. ಬಾವ, ಫೋಟೋ ವಿಡಿಯೋಸ್ ಎಲ್ಲ ಹೋಯ್ತೈತೆ ನಂದು. ಸೆಟ್ಟಿಂಗ್ಸ್ ಹೋಗು, ಡಿಲೀಟ್ ಅಂತ ಆಪ್ಷನ್ ಇರುತ್ತೆ.
ಅಲ್ಲ ಹ್ಯಾಕ್ ಆಗ್ಬಿಟ್ಟು ಹೋಯ್ತು, ನನ್ನ ಅಕೌಂಟ್ ಸಿಗ್ತಾ ಇಲ್ಲ ನಂಗೆ. ಈಗ ನೋಡು, ಅಕೌಂಟ್ ಅಲ್ಲಿ ಯಾರೋ ಫೋನ್ ಮಾಡಿದ್ರು, ಅಕೌಂಟ್ ಸರ್ ನಿಮ್ ಅಕೌಂಟ್ ಪಿನ್ ನಂಬರ್ ಹೇಳಿ ಅಂದ್ರೆ ಏನೋ OTP ಹೇಳಿ ಅಂತ ಹೇಳ್ತೀವಿ, ದುಡ್ಡು ಹೋಯ್ತು, ಹೋದ್ಮೇಲೆ ಹೋಗ್ಬಿಟ್ಟು ಈಗ ಏನ್ ಮಾಡ್ಲಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗ್ಬಿಟ್ಟೈತೆ. ಯಾವ ಊದ್ ಗಡಿತಾರ ಒಳ್ಳೆ ಊದ್ಗಡಿ ಹೆಚ್ಚು, ಗಮ ಅನ್ಬೇಕು. ಫುಲ್ ಮಾಡಾಕಿದ್ರಲ್ಲ ನೀವು, ನಿಮ್ ಒಬ್ರಿಗೆ ನಾನು ಪ್ರ್ಯಾಂಕ್ ಮಾಡಕ್ ಆಗಿಲ್ಲ ಇಲ್ಲಿ. ಈ ರೇಂಜ್ ಪ್ರಾಂಕ್ ಮಾಡಿದ್ರೆ ಯಾರು ಒಪ್ಪಲ್ಲ. ಫ್ಲಾಪ್ ಆಯ್ತಿದ್ದು, ಏನ್ ಮಾಡೋದು? ಅದು ನೆನೆ ಐಡಿಯಾ ಮಾಡಿ ಎಲ್ಲ ಬ್ಯಾಗ್ ತಗೊಳಕ್ ಎಲ್ಲಾರ್ಗು ಒಂದ್ ಕಂಟಿನ್ಯೂಸ್ ಆಗಿ 1 ಸೆಕೆಂಡ್ ಟೈಮ್ ಕೊಡ್ದಂಗ ಫೋನ್ ಮಾಡಿದ್ರೆ ಎಲ್ಲ ಫುಲ್ ಆಗಿರೋರು. ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನ್ ಗೊತ್ತಾ, ನಾನೇ ಹೇಳ್ತೀನಿ ನೋಡಿ, ಭೂಮಿಯಲ್ಲಿ ಇಂಥ ದಡ್ರು ಇದಾರೆ ಅಂತ ಹಾಕೋ. ಟೈಟಲ್ ಅದೇ ಇರ್ಬೇಕು, ಭೂಮಿಲಿ ಇಂಥ ದಡ್ರು ಇದಾರೆ ಅಂತನಾ? ಅಂತ ಅದೇ ಟೈಟಲ್ ಹಾಕ್ಬೇಕು. ಆಯ್ತು, ಅದೇ ಹಾಕಣ. ಸರಿ ಬಾಬಾ, ಆಯ್ತು, ಬಾಯ್ ಬಾಯ್. ಸಕ್ಸಸ್ಫುಲಿ ಲಾಸ್ಟ್ ಪ್ರ್ಯಾಂಕ್ ನಂದು ಫೇಲ್ಯೂರ್ ಆಗೋಯ್ತು. 2 ಸಕ್ಸಸ್ಫುಲ್ಲಾಗಿ ಮಾತಾಡಿದ್ದೀನಿ, ಬಟ್ ಇದು ಹೆವಿ ಫ್ಲಾಪ್ ಆಗೋಯ್ತು. ನಮ್ಮ ಬಾಬಾ ಹೆವಿ ಸ್ಮಾರ್ಟ್. ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗೈತೆ ಅಂತಂದರೆ ಬಿಡು ಹೊಸದು ಮಾಡ್ಕೊ ಅಂತ ಅನ್ನುತ್ತೆ. ಇನ್ನು ಊದ್ಗಡ್ಡಿ ಕಚ್ಚು ಅಂತಿತ್ತು. ಲೆವೆಲ್ ಅಲ್ಟ್ರಾ ಫ್ಲಾಪ್ ಆಗಿದ್ದು 2 ಸಕ್ಸಸ್ಫುಲ್ ಆಗಿದೆ. 2 ಅಲ್ಲ, 3 ಸಕ್ಸಸ್ಫುಲ್ಲು, 1 ಫ್ಲಾಪ್ ಆಗಿದೆ ನಂದು. ಈಗ ನೆಕ್ಸ್ಟು ಟ್ರೈ ಮಾಡಿದೆ ಇನ್ನಿಬ್ಬರಿಗೆ ಕಾಲ್ ಮಾಡೋಕ್ಕೆ, ಬಟ್ ಯಾರು ಪಿಕ್ ಮಾಡ್ತಾ ಇಲ್ಲ. ಪ್ರ್ಯಾಂಕ್ ಆಗೋ ಥರ ಕಾಣಿಸ್ತಾ ಇಲ್ಲ, ಆಲ್ರೆಡಿ ಮಲಗಿದ್ದಾರೆ ಅಂತ ಅನಿಸುತ್ತೆ. ನಾನು ಎಷ್ಟು ಬುದ್ಧಿವಂತೆ, ನಾನು ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ದೀನಿ. ಇನ್ನು ಏನು 1 ಅವರ್ ಬಿಟ್ಟರೆ ಎಲ್ಲ ಮಲಗಿರ್ತಾರೆ ಅಂತ ಮೂಮೆಂಟಲ್ಲಿ ಮಾಡಿದ್ದೀನಿ. ಹಾಗಾಗಿ ನಂದು ಪ್ರ್ಯಾಂಕ್ ಸ್ವಲ್ಪ ಇದಾಯಿತು. ನೆಕ್ಸ್ಟ್ ಟೈಮ್ ಹೆವಿ ಪ್ಲ್ಯಾನ್ ಮಾಡ್ಬಿಟ್ಟು ಮಾಡೋಣ. ಇವತ್ತು ಏಪ್ರಿಲ್ ಫುಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ. ಸಕ್ಸಸ್ಫುಲಿ 3 ಜನ ಪಾಸ್, 1 ಫೇಲ್ ಆಯಿತು. ನೋಡೋಣ ನೆಕ್ಸ್ಟು ಹೊಸ ಥರದ್ದು ಪ್ರ್ಯಾಂಕ್ ಮಾಡೋಕ್ಕೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಿ ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅಂತ. ಅದೆಲ್ಲ ಥರ ಪ್ರ್ಯಾಂಕ್ ವಿಡಿಯೋ ಮಾಡೋಣ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ. ಯಾರು ಏನು ಕಮೆಂಟ್ ಮಾಡ್ತಾ ಇಲ್ಲ, ಹೇಳಿ ಯಾಕೆ ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಪ್ರ್ಯಾಂಕ್ ವೀಡಿಯೋಸ್ ಬೇಕು, ಎಲ್ಲ ಥರ ವೀಡಿಯೋಸ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ಐ ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ, ನಗಾಡಿದಿರಾ ಅಂತ ಅನ್ಕೋತೀನಿ. ಇದೇ ಥರ ಹೊಸ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಕಂಪ್ಲೀಟ್ ವಿಡಿಯೋ ನೋಡಿದರೆ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.